ಈ ರಾಜಕಾರಣಿಗಳು ಈ ಫ್ರೀ ಸ್ಕೀಮ್ ಏನಿದೆ ಅದರಷ್ಟು ಸ್ಕ್ಯಾಮು ಇನ್ನೊಂದು ಯಾವುದು ಮಾಡ್ತಾ ಇಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಕೊಟ್ಟಿದ್ದಾರೆ. ಇವ್ರೇನು ಮಾಡ್ತಾರೆ ಅಂದರೆ, ಎಂತಿ ಮಕ್ಕಳಿಗೆ ಫ್ರೀ ಬಸ್ಸು, ಗಂಡಂದಿರಿಗೆ ಬಸ್ ರೇಟು ಡಬಲ್ ಮಾಡೋದು. ಉದಾಹರಣೆ ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಂದ್ರೆ 2023ಯಲ್ಲಿ 130 ರೂಪಾಯಿ ಇತ್ತು ಒಬ್ಬರಿಗೆ ಬಸ್ ಚಾರ್ಜು. ಇವಾಗ ಬಸ್ ಚಾರ್ಜ್ ಎಷ್ಟಿದೆ ಇದೆ? 230 ರೂಪಾಯಿಂದ 255 ರೂಪಾಯಿ ಇದೆ KSRTC ಬಸ್ಸಲ್ಲಿ. ಇನ್ನು ಗೃಹಲಕ್ಷ್ಮಿ ಸ್ಕೀಮ್ಗೋಸ್ಕರ ಎಲ್ಲ ರೇಟು ಜಾಸ್ತಿ ಮಾಡಿದ್ರು, ಎಲ್ಲ ಟ್ಯಾಕ್ಸು ಜಾಸ್ತಿ ಮಾಡಿದ್ರು. ಡ್ರಿಂಕ್ಸಿಂದ ಹಿಡಿದು ರಿಜಿಸ್ಟ್ರೇಷನ್ ಏನು ಮಾಡ್ಕೋತೀವಿ ಅದು 5.6 ಇತ್ತು, ಇವಾಗ 7.6 ಇದೆ. ನೀವು ಒಂದು ಯಾವುದೇ ಒಂದು ಪ್ರಾಪರ್ಟಿ 10 ಲಕ್ಷದ ಪ್ರಾಪರ್ಟಿ ತಗೋಬೇಕು ಅಂದರೆ 76,000 ನೀವು ಗೌರ್ಮೆಂಟ್ಗೆ ಟ್ಯಾಕ್ಸೇ ಕಟ್ಟಬೇಕು. ಅದ್ರ ಜೊತೆಗೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ 10,000 ಲಂಚ ಕೊಡಬೇಕು. ಓಕೆ, ಇಷ್ಟೆಲ್ಲ ರೇಟ್ ಜಾಸ್ತಿ ಮಾಡಿದ್ರು, ಗೃಹಲಕ್ಷ್ಮಿ ಅಮೌಂಟ್ ಆದರೂ ಯಾರಿಗಾದ್ರೂ ಬರ್ತಾ ಇದೆಯಾ? ಖಂಡಿತ ಬರ್ತಾ ಇಲ್ಲ. ಇವ್ರು ಬಂದು ಒಂದು 36 ತಿಂಗಳಾಗಿರ್ಬೋದು, ಅದರಲ್ಲಿ ಒಂದು 15ರಿಂದ 20 ತಿಂಗಳು ಹಾಕಿರ್ತಾರೆ ಅಷ್ಟೇ. ಕರೆಕ್ಟಾಗಂತೂ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇಲ್ಲ. ಇನ್ನು ಕರೆಂಟ್ ಬಿಲ್ ಫ್ರೀ ಅಂದ್ರು, ಕರೆಂಟ್ ಬಿಲ್ ಫ್ರೀ ಅಂತೂ ಇವಾಗಂತೂ ಯಾರಿಗೂ ಇಲ್ಲ, ಎಲ್ಲರಿಗೂ ಬಿಲ್ ಬರ್ತಾ ಇದೆ. ಯೂನಿಟ್ ರೇಟ್ಗಳು ಏನಿತ್ತು ಅದನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ. ರಾಜಕಾರಣಿಗಳೇ ನಿಮಗೆ ಜನರ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಎಜುಕೇಶನ್ನ ಫ್ರೀಯಾಗಿ ಕೊಡಿ. ಹಾಸ್ಪಿಟ್ಲುಗಳಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದರೆ ಬಿಲ್ ಕಟ್ಟಕ್ಕಾಗಲ್ಲ, ಅದನ್ನ ಫ್ರೀ ಮಾಡಿ.